ನೀವು ಈ ವಿಡಿಯೋನಲ್ಲಿ ಜಾವಾಸ್ಕ್ರಿಪ್ಟ್ ಕೋರ್ಸ್ ಏನೇನು ಕಲಿತೀರಾ ಈ ಚಾನಲಿಂದ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬೇಸಿಕ್ ಆಗಿ ಫಂಡಮೆಂಟಲ್ಸ್ 2 ಪಾರ್ಟಾಗಿ ಡಿವೈಡ್ ಮಾಡಿದ್ದೀನಿ. ಸೊ ಬೇಸಿಕ್ ನಾಲೆಜ್ ಏನು ಬೇಕು ನಿಮಗೆ ಕೋಡಿಂಗ್ ಮಾಡೋಕ್ಕೆ ಅದನ್ನು ಇದರಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ನಿಮಗೆ ಕೋಡಿಂಗ್ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ನೀವು ಆರಾಮಾಗಿ ಕಲಿಬೋದು. ಮತ್ತು ಡೆವಲಪರ್ ಸ್ಕಿಲ್ಸ್ ನೆಕ್ಸ್ಟ್ ಹೆಂಗೆ ಅಂದರೆ ಡೆವಲಪರ್ ಆಗಿ ಯಾವ ಥರ ಯೂಸ್ ಮಾಡಬೇಕು ಕೋಡಿಂಗ್ನ ಸೆಟಪ್ ಮಾಡೋದು ಹೇಗೆ ಅದೆಲ್ಲ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಆ ನಂತರ ಡಾಮ್ ಮ್ಯಾನಿಪ್ಯುಲೇಷನ್ ಹೇಳ್ಕೊಡ್ಬೇಕಾದ್ರೆ ನಿಮಗೆ ಒಂದು ಪ್ರಾಜೆಕ್ಟಿಂದ ಹೇಳ್ಕೊಡ್ತೀನಿ. ಅದು ಒಂದು ಗೇಮಿಂಗ್ ಪ್ರಾಜೆಕ್ಟ್. ಅದರಿಂದ ನೀವು ಡಾಮ್ ಮ್ಯಾನಿಪ್ಯುಲೇಷನ್ನ ಹೇಗೆ ಮಾಡ್ಬೋದು ಅನ್ನೋದನ್ನ ಕಲಿತೀರಾ. ಈ ಡಾಮ್ ಮ್ಯಾನಿಪ್ಯುಲೇಷನ್ ವಿಡಿಯೋ ನೋಡಿದ್ಮೇಲೆ ನೀವೇ ಒಂದು ಪ್ರಾಜೆಕ್ಟ್ ಮಾಡ್ಬೋದು, ಅಷ್ಟು ಈಸಿಯಾಗಿದೆ. ನೆಕ್ಸ್ಟು ಹೌ ಜಾವಾಸ್ಕ್ರಿಪ್ಟ್ ವರ್ಕ್ಸ್, ಅದು ಜಾವಾಸ್ಕ್ರಿಪ್ಟ್ ಹೆಂಗೆ ವರ್ಕ್ ಆಗುತ್ತೆ ಬ್ಯಾಕ್ ಎಂಡಲ್ಲಿ, ಯಾವ ಥರ ಕೋಡ್ನ ರನ್ ಮಾಡುತ್ತೆ, ಎಕ್ಸಿಕ್ಯೂಟ್ ಮಾಡುತ್ತೆ ಅನ್ನೋದನ್ನ ನಿಮಗೆ ಹೇಳ್ಕೊಡ್ತೀನಿ. ನೆಕ್ಸ್ಟು ಮಾಡರ್ನ್ ಆಪರೇಟರ್ಸ್ ಮತ್ತು ಫಂಕ್ಷನ್ಸ್ ಯಾವುದು ES6 ಬೇಸ್ಡಲ್ಲಿ ಇರುತ್ತೆ, ಅದ್ರ ಬೇಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಇವಾಗ ಅಪ್ಡೇಟ್ ಆಗಿರೋ ವರ್ಷನ್ಗಳಿಂದ. ಸೊ ಅದು ಕೂಡ ನೀವು ಆರಾಮಾಗಿ ಕಲಿಬೋದು. ಫಂಕ್ಷನ್ಸಿಂದ ಯಾವ ಟೈಪ್ಸ್ ಫಂಕ್ಷನ್ಸ್ ಇದೆ ವಿತ್ ಸಮ್ ಸ್ಮಾಲ್ ಪ್ರಾಜೆಕ್ಟ್ಸ್ ಅದೆಲ್ಲ ನಿಮಗೆ ಹೇಳ್ಕೊಡ್ತೀವಿ. ನೆಕ್ಸ್ಟು ಅರೇಸು, ನಂಬರ್ಸು, ಡೇಟ್ಸು ಮತ್ತು ಟೈಮರ್ಸು. ಇದರಲ್ಲಿ ಅರೇಸ್ ಹೇಗೆ ವರ್ಕ್ ಆಗುತ್ತೆ, ಎಲ್ಲಿ ಯೂಸ್ ಮಾಡ್ಬೋದು ನೀವು, ಮತ್ತು ನಂಬರ್ಸು, ಡೇಟ್ಸು, ಟೈಮರ್ಸ್ ಎಲ್ಲ ಎಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳ್ಕೊಡ್ತೀವಿ. ನೆಕ್ಸ್ಟು ಅಡ್ವಾನ್ಸ್ಡ್ ಡಾಮ್ ಮ್ಯಾನಿಪ್ಯುಲೇಷನ್ ಬಂದು ಇಲ್ಲಿ ನಿಮಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಇರುತ್ತೆ. ಆ ಪ್ರಾಜೆಕ್ಟ್ ಮೂಲಕ ನಿಮಗೆ ಯಾವ ಥರ UI UX ಬಿಲ್ಡ್ ಆಗಿರುತ್ತೆ, ಹೆಂಗೆ ಮ್ಯಾನಿಪ್ಯುಲೇಟ್ ಮಾಡ್ಬೋದು ಸ್ಟೈಲ್ಸ್ನ, ಅದನ್ನೆಲ್ಲ ಹೇಳ್ಕೊಡ್ತೀವಿ. ನೆಕ್ಸ್ಟು ಆಬ್ಜೆಕ್ಟ್ ಓರಿಯೆಂಟೆಡ್ ಜಾವಾಸ್ಕ್ರಿಪ್ಟ್, ಇದು ಬಂದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಸೊ ಇದರಲ್ಲಿ ತುಂಬ ಬೇಸಿಕ್ಸಿಂದ ನಿಮಗೆ ಯಾವ ಥರ ಊಪ್ಸ್ ಕಾನ್ಸೆಪ್ಟ್ ವರ್ಕ್ ಆಗಿದೆ ನಮ್ಮ ಪ್ರಾಜೆಕ್ಟಲ್ಲಿ ಅನ್ನೋದನ್ನ ಹೇಳ್ಕೊಡ್ತೀವಿ. ನೆಕ್ಸ್ಟು ಮ್ಯಾಪ್ಟಿ ಪ್ರಾಜೆಕ್ಟ್, ಈ ಪ್ರಾಜೆಕ್ಟಿಂದ ನೀವು ಮ್ಯಾಪ್ನ ಯಾವ ಥರ ಯೂಸ್ ಮಾಡ್ಬೋದು ನಮ್ಮ ಪ್ರಾಜೆಕ್ಟಲ್ಲಿ, ಮತ್ತು ತುಂಬ ರೀತಿಯಾದ ಇನ್ಫಾರ್ಮೇಷನ್ಸ್ ಮತ್ತು ನಾಲೆಜ್ನ ತಿಳ್ಕೊತೀರಾ ಇದರಲ್ಲಿ. ನೆಕ್ಸ್ಟು ಅಸಿಂಕ್ರನಸ್ ಜಾವಾಸ್ಕ್ರಿಪ್ಟ್, ಅದು ಕೂಡ ಕಲಿತೀರಾ. ಮತ್ತು ನೆಕ್ಸ್ಟು ಮಾಡರ್ನ್ ಜಾವಾಸ್ಕ್ರಿಪ್ಟ್ ಅಪ್ಲಿಕೇಶನ್ಸ್ ಮತ್ತು ಫಾರ್ಕಿಫೈ ಪ್ರಾಜೆಕ್ಟ್, ಅಂದರೆ ಒಂದು ಪ್ರಾಜೆಕ್ಟ್ ಕೊಟ್ಟು ಯಾವ ಥರ ಮಾಡರ್ನ್ ಆಗಿ ಅಪ್ಲಿಕೇಶನ್ಸ್ನ ಬಿಲ್ಡ್ ಮಾಡ್ಬೋದು, ಅದು ಯಾವ ರೀತಿ ನಿಮಗೆ ಕಾಣಿಸುತ್ತೆ. ಇವಾಗ ಆನ್ಲೈನ್ ಆರ್ಡರ್ ಎಲ್ಲ ಮಾಡ್ತೀರಾ, ಸೊ ಅದ್ರ ಬಗ್ಗೆ ಎಲ್ಲ ನಿಮಗೆ ಐಡಿಯಾಸ್ ಬರುತ್ತೆ. ಜಾವಾಸ್ಕ್ರಿಪ್ಟ್ನ ಯೂಸ್ ಮಾಡಿ ಈ ಥರನೂ ಬಿಲ್ಡ್ ಮಾಡ್ಬೋದಾ ಅಂತ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಡೆಪ್ಲಾಯ್ಮೆಂಟ್ ಮತ್ತು ಗಿಟ್ಹಬ್ ಹೇಗೆ ಯೂಸ್ ಮಾಡೋದಂತ ಹೇಳ್ಕೊಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕೋಡ್ ಎಡಿಟರ್ನ ಹೇಗೆ ಸೆಟಪ್ ಮಾಡೋದನ್ನ ಹೇಳ್ಕೊಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್.